ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಪರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣು ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಂದಿನ ಶ್ಲೋಕ 75ನೇ ಶ್ಲೋಕ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ ಎಂಬುದಾಗಿ. ಸಾಮಾನ್ಯವಾಗಿ ಪ್ರಾರಂಭದ 5 ನಾಮಗಳಲ್ಲಿ ಸತ್ ಎನ್ನುವಂತಹ ಪದ ಬಂದಿದೆ. ಸತ್ ಅಂತ ಹೇಳಿದ್ರೆ ಒಂದು ಒಳ್ಳೆಯದು ಅಥವಾ ದೊಡ್ಡದು, ಶ್ರೇಷ್ಠವಾದದ್ದು ಅಂತ ಅರ್ಥ. ಪ್ರಕೃತ ಮೊದಲ ನಾಮ ಸದ್ಗತಿ ಎಂಬುದಾಗಿ. ಸದ್ಗತಿ ಶಬ್ದಕ್ಕೆ ಅರ್ಥ ಸಜ್ಜನರಿಗೆ ಪರಮಾತ್ಮನೇ ಆಶ್ರಯ, ಗತಿ. ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬರನ್ನು ಅವರು ಆಶ್ರಯಿಸುವುದಿಲ್ಲ. ಹಾಗಾಗಿ ಪರಮಾತ್ಮನಿಗೆ ಸದ್ಗತಿ, ಸಜ್ಜನರಿಗೆ ಆಶ್ರಯನಾದವನು ಎಂಬುದಾಗಿ. ಇನ್ನೊಂದು ಅರ್ಥ ಪರಮಾತ್ಮ ಅವನು ಒಳ್ಳೆಯ ಆಶ್ರಯ ಅಂತ. ಪರಮಾತ್ಮ ಅವನು ಒಳ್ಳೆಯ ಆಶ್ರಯ. ಯಾಕೆಂದ್ರೆ ಅವನನ್ನು ಆಶ್ರಯವನ್ನಾಗಿ ಹಿಡಿದುಕೊಂಡರೆ ಇನ್ನೊಬ್ಬರನ್ನು ಆಶ್ರಯಿಸುವ ಪ್ರಸಂಗ ಬರುವುದಿಲ್ಲ ಅಂತ. ಹಾಗಾಗಿ ಪರಮಾತ್ಮನಿಗೆ ಸದ್ಗತಿ ಎಂಬುದಾಗಿ ಹೆಸರು. ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ, ಗೃಹ್ಣಿಹ್ಯಾತ್ಯಂತ್ರಿಣಿ ಶಾಖಾಂ ಅಂತ. ಅಂದ್ರೆ ಹಿಡಿದುಕೊಂಡ್ರೆ ಗಟ್ಟಿಯಾಗಿರೋ ಹುಣಸೆ ಮರದ ಕೊಂಬೆಯನ್ನು ಹಿಡ್ಕೊಳ್ಬೇಕಂತ, ಬೇರೆ ಯಾವ್ದೋ ಚಿಕ್ಕ ಚಿಕ್ಕ ಮರಗಳ ಕೊಂಬೆಯನ್ನು ಹಿಡ್ಕೊಳ್ಬಾರ್ದು ಅಂತ. ಯಾಕೆಂದ್ರೆ ಅವುಗಳು ಯಾವಾಗ ಬಿದ್ದು ಹೋಗ್ತಾವೋ ಗೊತ್ತಾಗೋದಿಲ್ಲ. ಹಾಗಾಗಿ ಹಿಡಿದುಕೊಂಡರೆ ಗಟ್ಟಿಯಾಗಿರುವುದನ್ನ, ಶಾಶ್ವತವಾಗಿರುವುದನ್ನ ಹಿಡ್ಕೊಳ್ಬೇಕು ಅಂತ ಹೇಳ್ತಾರೆ, ಆಶ್ರಯವನ್ನ. ಹಾಗೆ ಪರಮಾತ್ಮನ ಪಾದವನ್ನು ನಾವು ಗತಿಯನ್ನಾಗಿ, ಆಶ್ರಯವನ್ನಾಗಿ ಹಿಡಿದುಕೊಂಡರೆ ಅಲ್ಲಿಂದ ಜಾರುವಂತಹ, ಬೀಳುವಂತಹ ಪ್ರಸಂಗವೇ ಇರುವುದಿಲ್ಲ. ಹಾಗಾಗಿ ಪರಮ ಸದ್ಗತಿ, ಉತ್ತಮವಾದಂತಹ ಗತಿ, ಆಶ್ರಯ ಅಂತ. ಇನ್ನು ಸತಾಂ ಗತಿ ಅನೇನ ಅಂತ ಅಂದ್ರೆ ಸಜ್ಜನರಿಗೆ ಗತಿ. ಗತಿ ಅಂತ ಹೇಳಿದ್ರೆ ಹೋಗುವುದು ಅಂತ. ಅರ್ಥಾತ್ ಸಜ್ಜನರಿಗೆ ಮೋಕ್ಷಕ್ಕೆ ಹೋಗಿಸುವವನು, ಕರೆದುಕೊಂಡು ಹೋಗುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸದ್ಗತಿ ಎಂಬುದಾಗಿ ಹೆಸರು. ಹೀಗೆ ಸಜ್ಜನರಿಗೆ ಪರಮಾತ್ಮನೇ ಆಶ್ರಯ, ಹಾಗಾಗಿ ಸದ್ಗತಿ. ಪರಮಾತ್ಮ ಉತ್ತಮ ಆಶ್ರಯದಾತ, ಹಾಗಾಗಿ ಸದ್ಗತಿ. ಮತ್ತು ಸಜ್ಜನರಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸದ್ಗತಿ ಎಂಬುದಾಗಿ ಹೆಸರು. ಮುಂದಿನ ನಾಮ ಸತ್ಕೃತಿ ಎಂಬುದಾಗಿ. ಸತ್ಕೃತಿ ಎನ್ನುವಂತಹ ನಾಮ 2ನೇ ಬಾರಿ ಬರ್ತಾ ಇದೆ. ಸತ್ಕೃತಿ ಅಂತ ಹೇಳಿದ್ರೆ ಪರಮಾತ್ಮ ಯಾವಾಗಲೂ ಕೂಡ ಉತ್ತಮವಾದಂತಹ ಕಾರ್ಯಗಳನ್ನೇ ಪರಮಾತ್ಮ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸತ್ಕೃತಿ ಎಂಬುದಾಗಿ ಹೆಸರು. ಮತ್ತು ಅವನನ್ನು ಯಾರು ಅವನನ್ನು ಆಶ್ರಯಿಸ್ತಾರೋ ಅವರಿಂದಾಗಿ ಪರಮಾತ್ಮ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿಸ್ತಾನೆ. ಹೀಗೆ ತಾನೂ ಮಾಡ್ತಾನೆ, ಇನ್ನೊಬ್ಬರಿಂದ, ತನ್ನ ಭಕ್ತರಿಂದನೂ ಮಾಡಿಸ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸತ್ಕೃತಿ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸತ್ತ ಎಂಬುದಾಗಿ. ಸತ್ತ ಅನ್ನುವಂತಹ ಶಬ್ದಕ್ಕೆ ಅರ್ಥ ಇರೋದು ಅಂತ. ಯಾವುದು ಇರುತ್ತೋ ಅದು ಸತ್ತ ಅಂತ. ಪರಮಾತ್ಮ ನಾವೆಲ್ಲರೂ ಇವತ್ತು ಇರ್ತೇವೆ, ನಾಳೆ ಇರಲ್ಲ. ಆದರೆ ಪರಮಾತ್ಮ ಹಾಗಲ್ಲ. ಅನಾದಿ ಅನಂತ ಕಾಲದಿಂದಾಗಿ ಒಂದೇ ತರ ನಿರ್ವಿಕಾರನಾಗಿ ಇರುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸತ್ತ ಎಂಬುದಾಗಿ ಹೆಸರು.
ಅನಾದಿ ಅನಂತ ಕಾಲದಿಂದಾಗಿ ನಿರ್ವಿಕಾರನಾಗಿ ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸತ್ತ ಎಂಬುದಾಗಿ ಹೆಸರು. ಮತ್ತು ನಿರ್ದೋಷ ಸ್ವರೂಪತ್ವಾತ್, ಪರಮಾತ್ಮ ಅವನ ಸ್ವರೂಪ ನಿರ್ದುಷ್ಟವಾದದ್ದು, ಯಾವುದೇ ರೀತಿಯಾದಂತಹ ದೋಷಗಳು ಪರಮಾತ್ಮನಲ್ಲಿ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಸತ್ತ ಎಂಬುದಾಗಿ ಹೆಸರು. ಇನ್ನು ಮುಂದಿನ ಶಬ್ದ ಸದ್ಭೂತಿ ಎಂಬುದಾಗಿ. ಭೂತಿ ಶಬ್ದಕ್ಕೆ ಅರ್ಥ ಸಂಪತ್ತು ಅಂತ. ಪರಮಾತ್ಮ ಸದ್ಭೂತಿ ಅಂದ್ರೆ ಸಜ್ಜನರಿಗೆ ವಿಶೇಷವಾದಂತಹ ಸಂಪತ್ತನ್ನು ಕೊಡುವವನು ಪರಮಾತ್ಮ. ಭೂತಿ ಅಂದ್ರೆ ಸಂಪತ್ತು ಅಂತ ಅರ್ಥ ಇದೆ, ಅಥವಾ ಉನ್ನತಿ ಅಂತ ಅರ್ಥ ಇದೆ. ಸಜ್ಜನರಿಗೆ ಆ ಸಂಪತ್ತನ್ನು ಕೊಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸದ್ಭೂತಿ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮನ ಸಂಪತ್ತು ಅದು ಸಾತ್ವಿಕವಾದಂತಹ ಸಂಪತ್ತು ಅಂತ. ಸಾತ್ವಿಕವಾದಂತಹ ಸಂಪತ್ತು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ. ಅದೇ ತಾಮಸವಾದಂತಹ ಸಂಪತ್ತಾದ್ರೆ ನಮ್ಮನ್ನು ಕೆಟ್ಟ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ. ಹೀಗೆ ಪರಮಾತ್ಮ ಕೊಡುವಂತಹ ಸಂಪತ್ತು ಅದು ಸಾತ್ವಿಕವಾದಂತಹ ಸಂಪತ್ತು. ಹಾಗಾಗಿ ಪರಮಾತ್ಮನಿಗೆ ಸದ್ಭೂತಿ ಎಂಬುದಾಗಿ ಹೆಸರು. ಹೀಗೆ ಸಜ್ಜನರಿಗೆ ಪರಮಾತ್ಮ ಸಂಪತ್ತನ್ನು ಕೊಡುತ್ತಾನೆ, ಹಾಗಾಗಿ ಸದ್ಭೂತಿ. ಆ ಪರಮಾತ್ಮ ಕೊಡುವಂತಹ ಸಂಪತ್ತು ಸಾತ್ವಿಕವಾದಂತಹ ಸಂಪತ್ತು, ಹಾಗಾಗಿ ಪರಮಾತ್ಮನಿಗೆ ಸದ್ಭೂತಿ ಎಂಬುದಾಗಿ ಹೆಸರು. ಮುಂದಿನ ನಾಮ 707ನೇ ನಾಮ ಸತ್ಪರಾಯಣ ಎಂಬುದಾಗಿ. ಪರಾಯಣ ಶಬ್ದಕ್ಕೆ ಅರ್ಥ ಆಶ್ರಯ ಅಂತ. ಪರಮಾತ್ಮ ಸತ್ಪರಾಯಣ, ಎಲ್ಲ ಸಜ್ಜನರಿಗೂ ಕೂಡ ಅವನೇ ಆಶ್ರಯದಾತ, ಅವನೇ ಆಶ್ರಯ. ಹಾಗಾಗಿ ಪರಮಾತ್ಮನಿಗೆ ಸತ್ಪರಾಯಣ ಎಂಬುದಾಗಿ ಹೆಸರು. ಇನ್ನು ಅಯನ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ ಇದೆ. ಯಾರು ಸದಾಕಾಲ ಸತ್ಪರರಾಗಿರ್ತಾರೋ, ಅರ್ಥಾತ್ ಸಾತ್ವಿಕವಾದಂತಹ ಕಾರ್ಯಗಳನ್ನೇ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಪರಮಾತ್ಮ ಅಯ್ಯನಃ ಆಶ್ರಯನಾಗಿದ್ದಾನೆ, ಅವರಿಗೆ ಜ್ಞಾನವನ್ನು ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸತ್ಪರಾಯಣ ಎಂಬುದಾಗಿ ಹೆಸರು. ಹೀಗೆ ಸಜ್ಜನರಿಗೆ ಆಶ್ರಯನಾದವನು ಪರಮಾತ್ಮ ಎಂಬುದಾಗಿ. ಇನ್ನು 708ನೇ ನಾಮ ಶೂರಸೇನ ಎಂಬುದಾಗಿ. ಶೂರಸೇನ ಶಬ್ದಕ್ಕೆ ಅರ್ಥ ಪರಮಾತ್ಮನ ಸೇನೆ, ಅದು ಆರ್ಮಿ ಹೇಗಿದೆ, ಶೂರಸೇನ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ ಸೈನ್ಯ, ಅದು ಪರಮಾತ್ಮನ ಸೈನ್ಯ. ಹಾಗಾಗಿ ಪರಮಾತ್ಮನಿಗೆ ಶೂರಸೇನ ಎಂಬುದಾಗಿ ಹೆಸರು. ಶೂರವಾದಂತಹ ಅಂದ್ರೆ ಪರಾಕ್ರಮಶಾಲಿಯಾದಂತಹ ಸೈನ್ಯ, ಅದು ಪರಮಾತ್ಮನ ಸೈನ್ಯ. ಹಾಗಾಗಿ ಪರಮಾತ್ಮನಿಗೆ ಶೂರಸೇನ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಶೂರಸೇನನ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ, ಹಾಗಾಗಿ ಪರಮಾತ್ಮನಿಗೆ ಶೂರಸೇನ ಎಂಬುದಾಗಿ ಹೆಸರು. ಮುಂದಿನ ನಾಮ ಯದುಶ್ರೇಷ್ಠ ಎಂಬುದಾಗಿ. ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಯಾದವರ ಕುಲದಲ್ಲಿ ಅವತಾರ ಮಾಡಿದ್ದ. ಹಾಗಾಗಿ ಪರಮಾತ್ಮನಿಗೆ ಯದುಶ್ರೇಷ್ಠ, ಆ ಯದುವಂಶದಲ್ಲಿಯೇ ಶ್ರೇಷ್ಠರಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯದುಶ್ರೇಷ್ಠ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಯತ್ ಉ ಶ್ರೇಷ್ಠ ಎಂಬುದಾಗಿ ನಾವು ಪದಚ್ಛೇದ ಮಾಡಿಕೊಳ್ಳಬೇಕು. ಅಂದರೆ ಜಗತ್ತಿನಲ್ಲಿ ಯತ್ ಅಂತ ಹೇಳಿದ್ರೆ ಯಾವುದ್ಯಾವುದು ಇದೆಯೋ ಅದೆಲ್ಲದರಲ್ಲೂ ಕೂಡ ಉಚ್ಚನಾದವನು. ಯತ್ ಉ, ಉಚ್ಚ ಅಂತ ಹೇಳಿದ್ರೆ ಶ್ರೇಷ್ಠ.
ಉಚ್ಚನಾದಂತಹ ಶ್ರೇಷ್ಠನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯದುಶ್ರೇಷ್ಠ ಅಂತ. ಯತ್ ಉ ಶ್ರೇಷ್ಠ. ಯತ್ ಅಂತ ಹೇಳಿದ್ರೆ ಯಾವುದ್ಯಾವುದು ಜಗತ್ತಿನಲ್ಲಿ ಇದೆಯೋ ಅದರಲ್ಲಿ ಎಲ್ಲರಲ್ಲೂ ಕೂಡ ಉ ಅಂತ ಹೇಳಿದೆ ಉತ್ತಮನಾದಂತಹ ಉಚ್ಚನಾದಂತಹ ಶ್ರೇಷ್ಠನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯದುಶ್ರೇಷ್ಠ ಎಂಬುದಾಗಿ ಹೆಸರು. ಇನ್ನು 710ನೇ ನಾಮ ಸನ್ನಿವಾಸ ಎಂಬುದಾಗಿ. ಸನ್ನಿವಾಸ ಶಬ್ದಕ್ಕೆ ಅರ್ಥ ಸತ್ ಪ್ಲಸ್ ನಿವಾಸ ಅಂತ. ಸತ್ ಅಂತ ಹೇಳಿದ್ರೆ ಸಜ್ಜನರು, ಅವರಿಗೆ ನಿವಾಸ ನಿವಾಸ ಅಂತ ಹೇಳಿದ್ರೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳ. ಅರ್ಥಾತ್ ಪರಮಾತ್ಮ ಅವರಲ್ಲಿ ಸಜ್ಜನರಲ್ಲಿ ನಿರಂತರವಾಗಿ ವಾಸ ಮಾಡ್ತಾ ಇರ್ತಾನೆ ಅಂತ. ಸಜ್ಜನರಲ್ಲಿ ಪರಮಾತ್ಮ ನಿರಂತರವಾಗಿ ವಾಸ ಮಾಡ್ತಾ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸನ್ನಿವಾಸ ಎಂಬುದಾಗಿ ಹೆಸರು. ಸಜ್ಜನರಲ್ಲಿ ಪರಮಾತ್ಮ ವಾಸ ಮಾಡ್ತಾನೆ ಮತ್ತು ಸಜ್ಜನರು ನಿರಂತರವಾಗಿ ಪರಮಾತ್ಮನಲ್ಲಿ ವಾಸವಾಗಿರ್ತಾರೆ. ಅರ್ಥಾತ್ ಸಜ್ಜನರು ಪರಮಾತ್ಮನಲ್ಲಿಯೇನೇ ಯಾವಾಗಲೂ ತಮ್ಮ ಮನಸ್ಸನ್ನು ಇಟ್ಟಿರ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಸನ್ನಿವಾಸ ಎಂಬುದಾಗಿ ಹೆಸರು. ಸಜ್ಜನರಿಗೆ ಆಶ್ರಯ, ಸಜ್ಜನರಲ್ಲಿ ಇವ ನಿವಾಸವಾಗಿದ್ದಾನೆ ಅಂತ. ಇನ್ನು ಕೊನೆಯ ನಾಮ ಸುಯಾಮುನಃ ಎಂಬುದಾಗಿ. ಸುಯಾಮುನಃ ಶಬ್ದಕ್ಕೆ ಅರ್ಥ ಯಮುನಾ. ಯಮುನಾ ಅಂತ ಹೇಳಿದ್ರೆ ಯಮುನಾ ನದಿ. ಆ ಯಮುನಾ ನದಿ ವಾಸ್ತವಿಕವಾಗಿ ಏನಾಗಿತ್ತು, ಆ ಕಾಳಿಂಗ ಎಂಬಂತಹ ಕಾಳಿಯ ಸರ್ಪ ಅದರಲ್ಲಿ ಬಂದು ಆ ಎಲ್ಲ ನೀರನ್ನು ಕೂಡ ವಿಷ ಮಾಡಿ ಹಾಕಿಬಿಟ್ಟಿತ್ತು. ಹಾಗಾಗಿ ಆ ಯಮುನಾ ನದಿಯ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ, ಅದರ ನದಿಯಲ್ಲಿ ಇದ್ದಂತಹ ಪ್ರತಿಯೊಂದು ಮೀನು, ಮೊಸಳೆ, ಆಮೆ ಮುಂತಾದಂತಹ ಎಲ್ಲ ಪ್ರಾಣಿಗಳು ಕೂಡ ಆ ವಿಷದ ಪ್ರಭಾವದಿಂದಾಗಿ ಸತ್ತು ಹೋಗ್ಬಿಟ್ಟಿದ್ದು. ಅಷ್ಟು ಮಾತ್ರ ಅಲ್ಲ, ಆ ಯಮುನಾ ನದಿಯ ತೀರದಲ್ಲಿ ಇದ್ದಂತಹ ಪ್ರತಿಯೊಂದು ಗಿಡ ಮರಗಳು ಕೂಡ ಒಣಗಿ ಹೋಗ್ಬಿಟ್ಟಿದ್ದು ಅಂತೆ. ಅಷ್ಟು ಭಯಾನಕವಾದಂತಹ ವಿಷ ಆ ಕಾಳಿಯನ ವಿಷ. ಆ ಕಾಳಿಯ ಯಮುನಾ ನದಿಯಲ್ಲಿ ಬಂದು ಸೇರಿದ್ದ. ಅಂತಹ ಯಮುನಾ ನದಿಯಲ್ಲಿ ಇದ್ದಂತಹ ಕಾಳಿಂಗನನ್ನು ಓಡಿಸಿ ಯಮುನಾ ನದಿಯನ್ನು ಸ್ವಚ್ಛಗೊಳಿಸಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸುಯಾಮುನಃ ಎಂಬುದಾಗಿ ಹೆಸರು. ಕಾಳಿಯನ ವಿಷದಿಂದ ಕೆಟ್ಟು ಹೋಗಿದ್ದಂತಹ ಯಾವ ಅಶುದ್ಧವಾಗಿದ್ದಂತಹ ಯಮುನಾ ನದಿಯ ನೀರನ್ನು ಸು ಅಂತ ಹೇಳಿದ್ರೆ ಚೆನ್ನಾಗಿ, ಅರ್ಥಾತ್ ವಿಷರಹಿತವನ್ನಾಗಿ ಕುಡಿಯಲಿಕ್ಕೆ ಯೋಗ್ಯವನ್ನಾಗಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸುಯಾಮುನಃ ಎಂಬುದಾಗಿ ಹೆಸರು. ಹೀಗೆ ಸದ್ಗತಿ, ಸತ್ಕೃತಿ, ಸತ್ತಾ, ಸದ್ಭೂತಿ, ಸತ್ಪರಾಯಣ, ಶೂರಸೇನ, ಯದುಶ್ರೇಷ್ಠ, ಸನ್ನಿವಾಸ, ಸುಯಾಮುನಃ ಎಂಬುದಾಗಿ ಒಟ್ಟು 9 ನಾಮಗಳ ಚಿಂತನೆ ಎಂಬುದು ಈ ಒಂದು 77ನೇ ಶ್ಲೋಕದಲ್ಲಿ ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.